ಬ್ರೇಕ್ ನಂತರದ ಸ್ಪೋರ್ಟ್ಸ್ ನ್ಯೂಸ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೋಸ್ಕರ ಕಾಯ್ತಾ ಇದೆ. ಹೌದು, ಆ ಪುಟ್ಟ ಬಾಲಕಿಯ ದಿನ ಶುರುವಾಗುವಂತದ್ದೇ ಈಜುಕೊಳದಲ್ಲಿ ಅಂತ ಹೇಳ್ಬೋದು. ಕಳೆದ 6 ವರ್ಷದಿಂದ ಈಜೋದನ್ನೇ ತನ್ನ ಕಾಯಕ ಮಾಡಿಕೊಂಡಿರುವ ಆಕೆ ಪ್ರತಿನಿತ್ಯ 6 ಗಂಟೆ ಈಜೋ ಅಭ್ಯಾಸ ಬೇರೆ. 2020ರ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಿರುವ ಈ ಖುಷಿ ಸಖತ್ ಶ್ರಮ ಪಡ್ತಿದ್ದಾಳೆ. ಆ ಡೆಡಿಕೇಶನ್ನ ರಿಪೋರ್ಟ್ ಇಲ್ಲಿದೆ ನೋಡಿ. ಖುಷಿ ದಿನೇಶ್. ಈ ಹುಡುಗಿಯ ಕತೆ ಶುರುವಾಗೋದು ಸ್ವಿಮ್ಮಿಂಗ್ ಪೂಲ್ನಿಂದ. ಈಜು ಕೊಳವಿಲ್ಲದೆ ಈಕೆಯನ್ನ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ. 10 ವರ್ಷದ ಈ ಪೋರಿ ದಿನ 5 ಗಂಟೆಗೆ ಎದ್ದು ಸೀದಾ ಬಸವನಗುಡಿ ಸ್ವಿಮ್ಮಿಂಗ್ ಪೂಲ್ಗೆ ಬರ್ತಾಳೆ. ಅಲ್ಲಿಂದಲೇ ಇವಳ ದಿನ ಶುರುವಾಗೋದು, ಅಲ್ಲೇ ಇವಳ ದಿನ ಅಂತ್ಯವಾಗೋದು. ದಿನದ 6 ಗಂಟೆ ಸ್ವಿಮ್ಮಿಂಗ್ ಪೂಲ್ನಲ್ಲೇ ಕಳೆಯುವ ಈಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವ ಗುರಿ ಹೊಂದಿದ್ದಾಳೆ. ಕಳೆದ 6 ವರ್ಷದಿಂದ ಸ್ವಿಮ್ಮಿಂಗ್ ಪೂಲ್ನಲ್ಲೇ ಬ್ಯುಸಿಯಾಗಿರುವ ಖುಷಿ ಪ್ರತಿದಿನ 8 ಕಿಲೋಮೀಟರ್ ದೂರ ಸ್ವಿಮ್ ಮಾಡ್ತಾಳೆ. ಈಗಾಗಲೇ ಗೋವಾದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಬೆಳ್ಳಿ, ಕಂಚಿನ ಪದಕವನ್ನ ಗೆದ್ದುಕೊಂಡಿದ್ದಾಳೆ. 3.5 ವರ್ಷಗಳಿದ್ದಾಗಿಂದ ಖುಷಿಗೆ ಮಾರ್ಗದರ್ಶನ ನೀಡುತ್ತಿರುವ ಕೋಚ್ ನಾರಾಯಣ್, ಶ್ರದ್ಧೆ, ಶ್ರಮ ಆಕೆಯ ಯಶಸ್ಸಿನ ಗುಟ್ಟು ಅಂತಾರೆ. ಪ್ರೋಗ್ರೆಸ್ ತುಂಬಾ ಚೆನ್ನಾಗಿದೆ. ಅವಳು ದಿನ 5ರಿಂದ 6 ಅವರ್ ಸ್ವಿಮ್ ಮಾಡ್ತಾಳೆ. ಅವಳು ಈಗ ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲ್ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾಳೆ. ಇದೇ ಥರ ಮುಂದುವರ್ಕೊಂಡು ಹೋದರೆ ಒಂದು ದಿವಸ ಅಲ್ಲ, ಅವಳೊಂದಿನ ಇಂಟರ್ನ್ಯಾಷನಲ್ಸಲ್ಲಿ ಈ ಕಾಂಪಿಟೇಷನಲ್ಲಿ ಒಳ್ಳೆ ಹೆಸರು ಮಾಡ್ಬೋದು ಅಂತ ನನ್ನ ಭರವಸೆ. ಸ್ವಿಮ್ಮಿಂಗ್ ಮಾಡಿ ಅಲ್ಲಿಂದಲೇ ರೆಡಿಯಾಗಿ ಶಾಲೆಗೆ ಹೋಗಿ ಮತ್ತೆ ಸ್ವಿಮ್ಮಿಂಗ್ ಪೂಲ್ಗೆ ಬರುವ ಖುಷಿ ಸಣ್ಣ ವಯಸ್ಸಲ್ಲೇ ದೊಡ್ಡ ದೊಡ್ಡ ಗುರಿಯನ್ನ ಹೊಂದಿದ್ದಾಳೆ. ಡೈಲಿ 5 to 6 hours ಸ್ವಿಮ್ ಮಾಡ್ತೀನಿ, ಮತ್ತು ಡೈಲಿ 8 to 9 ಕಿಲೋಮೀಟರ್ಸ್ ಸ್ವಿಮ್ ಮಾಡ್ತೀನಿ. ನಾನಿವಾಗ 14 to 15 years ಅವ್ರ ಜೊತೆ ಕಾಂಪಿಟೇಟ್ ಮಾಡ್ತೀನಿ. ನಂದು ಏಮ್ ಏನಂದರೆ 2020 ಒಲಿಂಪಿಕ್ಸಲ್ಲಿ ಅಟ್ಲೀಸ್ಟ್ 1 ಗೋಲ್ಡ್ ಮೆಡಲ್ ಅಟ್ಲೀಸ್ಟ್ ತಗೋಬೇಕು ಅಂತ ಇದ್ದೀನಿ. ಸಣ್ಣ ವಯಸ್ಸಿನಲ್ಲೇ ಮುಗಿಲೆತ್ತರದ ಕನಸುಗಳನ್ನ ಕಾಣುತ್ತಾ ಕನಸುಗಳನ್ನ ನನಸಾಗಿಸಿಕೊಳ್ಳುವ ನಿಟ್ಟಿನಲ್ಲಿ ಶ್ರಮಪಟ್ಟು ಸಾಗುತ್ತಿರುವ ಖುಷಿ ಕನಸು ನನಸಾಗಲಿ ಎಂದು ಹಾರೈಸೋಣ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.